ಭೌತಿಕವಾಗಿರ್ಬಹುದು ಅಥವಾ ಇಲಾಖೆಯ ನಿಯಮದ ಪ್ರಕಾರ ಇರಬಹುದು, ಸಾಂಖ್ಯಿಕವಾಗಿರ್ಬಹುದು, ಸಂಪರ್ಕದ ಮೂಲಕ ಇರಬಹುದು. ಹೀಗೆ ಎಲ್ಲ ಮುಖದಿಂದ ನೋಡಿದ್ರು ಕೂಡ ಶಿವಮೊಗ್ಗನೇ ಹೈಕೋರ್ಟ್ ಪೀಠಕ್ಕೆ ಸೂಕ್ತವಾದ ಸ್ಥಳ ಅನ್ನುವುದರ ಬಗ್ಗೆ ಅನುಮಾನವೇ ಇಲ್ಲ. ದೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನಂತ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಶಿವಮೊಗ್ಗ ಮಾತ್ರ. ಹಾಗಾಗಿ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಮ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ ಮಧ್ಯಭಾಗದಲ್ಲಿದೆ. ಕರ್ನಾಟಕದ ಮಧ್ಯಭಾಗ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ವಕೀಲರ ಸಂಘ ಇಂದು ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಜಾಥಾವನ್ನು ಹಮ್ಮಿಕೊಂಡು ಪೀಠ ಸ್ಥಾಪನೆಯ ಗಂಭೀರತೆಯನ್ನು ಪ್ರದರ್ಶಿಸಿದರು. ಕಳೆದ 13 ದಿನಗಳಿಂದ ನ್ಯಾಯಪೀಠಕ್ಕಾಗಿ ಆಗ್ರಹಿಸುತ್ತಿರುವ ಧರಣಿ ಸತ್ಯಾಗ್ರಹ ಇಂದು ಬೃಹತ್ ಜಾಥಾ ಹಮ್ಮಿಕೊಳ್ಳುವುದರ ಮೂಲಕ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿತ್ತು. ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹೊರಟ ಸಾವಿರಾರು ಸಂಖ್ಯೆಯಲ್ಲಿದ್ದ ಹೋರಾಟಗಾರರ ಈ ಪ್ರತಿಭಟನಾ ಜಾಥಾ ಶಿವಮೊಗ್ಗ ನಗರದ ಮಹಾವೀರ ವೃತ್ತ, ಸರ್ ವಿಶ್ವೇಶ್ವರಯ್ಯ ರಸ್ತೆ, ಬಿಎಚ್ ರಸ್ತೆ ಮೂಲಕ ಶಿವಪ್ಪನಾಯಕ ವೃತ್ತ, ನೆಹರು ರಸ್ತೆ, ಸಿಯಪ್ಪ ಶೆಟ್ಟಿ ವೃತ್ತ ಅಂದರೆ ಗೋಪಿ ಸರ್ಕಲ್, ಬಾಲರಾಜ ಅರಸ್ ರಸ್ತೆ, ಪುನಃ ಮಹಾವೀರ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆಯಲ್ಲಿ ಸಭೆಯಾಗಿ ಮಾರ್ಪಟ್ಟಿತ್ತು. ಸಭೆಯಲ್ಲಿ ಭಾಗವಹಿಸಿದ ಬೆಕ್ಕಿನಕಲ್ ಮಠದ ಶ್ರೀಗಳು, ಬಸವಕೇಂದ್ರ ಶ್ರೀಗಳು, ಜಡೆಮಠದ ಶ್ರೀಗಳು, ಹೈಕೋರ್ಟ್ ಪೀಠ ಸ್ಥಾಪನೆ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕೆ ಬಸಪ್ಪಗೌಡ, ಅಶೋಕ್ ಜಿ ಭಟ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ, ರಾಷ್ಟ್ರಭಕ್ತರ ಬಳಗದ ಕೆಎಸ್ ಈಶ್ವರಪ್ಪ, ಕೆಇ ಕಾಂತೇಶ್, ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ, ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಕೆವಿ ವಸಂತಕುಮಾರ್, ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಮೊದಲಾದವರು ಮಾತನಾಡಿ, ಈಗಾಗಲೇ ಮಂಗಳೂರಿಗೆ ಸಂಚಾರಿ ನ್ಯಾಯಪೀಠ ಮಂಜೂರಾಗಿದ್ದು ಮಧ್ಯ ಕರ್ನಾಟಕದ ದುರಾದೃಷ್ಟವಾಗಿದೆ. ಮಂಗಳೂರು ಮತ್ತು ಶಿವಮೊಗ್ಗ ನಡುವೆ ಹೋಲಿಕೆ ಮಾಡಿದರೆ ಶಿವಮೊಗ್ಗವೇ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಎಲ್ಲ ಜನರ ಹಿತದೃಷ್ಟಿಯಿಂದ ಸೂಕ್ತ ಸ್ಥಳವಾಗಿದೆ. ಒಂದು ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠ ಮಂಜೂರು ಮಾಡದೆ ಹೋದರೆ ಇನ್ನು ಮುಂದೆಯೂ ನಿರಂತರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಓಕೆ ಓಕೆ ಪೀಠ ಬೇಕೇ ಬೇಕು. ಹೋಗಲ್ಲ ಹೋಗಲ್ಲ. ಬೇಕೇ ಬೇಕು. ಹೈಕೋರ್ಟ್ ಪೀಠ ಬೇಕೇ ಬೇಕು. ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ ಹೈಕೋರ್ಟ್ ಪೀಠ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬೆಕ್ಕಿನಕಲ್ ಮಠದ ಶ್ರೀಗಳು, ಒಂದು ಕಡೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದರೆ ಇನ್ನೊಂದು ಕಡೆ ಹೈಕೋರ್ಟ್ ಪೀಠದ ಹೋರಾಟದ ಕಾವು ನಮ್ಮನ್ನು ಸುಡುತ್ತಿದೆ. ಜನಪ್ರತಿನಿಧಿಗಳಾಗಿ ಇಂತಹ ಹೋರಾಟಗಳನ್ನು ಹಮ್ಮಿಕೊಂಡಿರುವುದು ಅಭಿನಂದನೀಯ. ಹೋರಾಟಕ್ಕೆ ಅವಕಾಶ ಕೊಡದೆ ಆದಷ್ಟು ಬೇಗ ಪೀಠ ಸ್ಥಾಪನೆಯ ಪ್ರಸ್ತಾಪನೆಯನ್ನು ಪುನರ್ ಪರಿಶೀಲಿಸಬೇಕು. ಹೋರಾಟ ಮಾರಕವಾಗುವುದ ಮೊದಲು ಬಹುಬೇಗ ಸಮಸ್ಯೆಗೆ ಸರ್ಕಾರ ಪರಿಹಾರ ನೀಡಬೇಕು. ನೂತನ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕವೇ ಪೀಠ ಸ್ಥಾಪನೆಯ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಿದ್ದೇವೆ. ಅವರು ಪ್ರಥಮ ಪ್ರಾಶಸ್ತ್ಯದ ಮೇಲೆ ನಮಗೆ ಹೈಕೋರ್ಟ್ ಪೀಠ ಮಂಜೂರು ಮಾಡಲಿ ಎಂದು ಶ್ರೀಗಳು ತಿಳಿಸಿದರು. ಈಗಾಗಲೇ ಹೇಳಿದಾಗೆ ಎಲ್ಲ ದೃಷ್ಟಿಯಿಂದನೂ ಕೂಡ ಭೌತಿಕವಾಗಿರಬಹುದು ಅಥವಾ ಇಲಾಖೆಯ ನಿಯಮದ ಪ್ರಕಾರ ಇರಬಹುದು, ಸಾಂಖ್ಯಿಕವಾಗಿರಬಹುದು, ಸಂಪರ್ಕದ ಮೂಲಕ ಇರಬಹುದು. ಹೀಗೆ ಎಲ್ಲ ಮುಖದಿಂದ ನೋಡಿದ್ರು ಕೂಡ ಶಿವಮೊಗ್ಗನೇ ಹೈಕೋರ್ಟ್ ಪೀಠಕ್ಕೆ ಸೂಕ್ತವಾದ ಸ್ಥಳ ಅನ್ನುವುದರ ಬಗ್ಗೆ ಅನುಮಾನವೇ ಇಲ್ಲ. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಉಪೇಕ್ಷಿಸಿ ಅವರು ಮುಂದುವರಿಯುವುದು ಖಂಡಿತ ಸಲ್ಲದು. ಅದು ಜನೋಪಯೋಗಿ ಆಗಲ್ಲ, ಜನಕ್ಕೆ ಮಾರಕವಾಗುವಂತಹ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಜನರು ಇದಕ್ಕಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಈ ವಿಷಯದ ಬಗ್ಗೆ ಮುಕ್ತವಾದ ಮನಸ್ಸಿನಿಂದ ನೀವು ಸಮಾಲೋಚನೆಯನ್ನ ಮಾಡಿ ಪುನರ್ವಿಮರ್ಶೆ ಮಾಡಿ ಶಿವಮೊಗ್ಗಕ್ಕೆ ಸಂಚಾರಿ ಪೀಠವನ್ನ ಕೊಡಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ
ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇನ್ನು ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಆ ದೃಷ್ಟಿಯಿಂದ ಬಹುಬೇಗನೆ ಈ ಸಮಸ್ಯೆಯನ್ನು ಪರಿಹರಿಸಿ ಶಿವಮೊಗ್ಗಕ್ಕೆ ಎಲ್ಲರ ನಿರೀಕ್ಷೆಯಂತೆ ಹೈಕೋರ್ಟ್ ಪೀಠದ ಆಗಮನ ಸುಸ್ವಾಗತಕ್ಕೆ ನಾವೆಲ್ಲ ತಯಾರಿದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಶಾಂತಿಗೆ ಹೆಸರಾದ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯ ಹೋರಾಟದ ಕಿಚ್ಚು ಹೆಚ್ಚಾಗಿ ಶಾಂತಿ ಕದಡಬಾರದು. ನಾವು ಶಾಂತಿಗೂ ಸಿದ್ಧ, ಸಮರಕ್ಕೂ ಬದ್ಧ. ಶಿವಮೊಗ್ಗ ಮಧ್ಯ ಕರ್ನಾಟಕದ ಪ್ರಮುಖ ಸ್ಥಳವಾಗಿರುವುದರಿಂದ ಪ್ರಥಮ ಪ್ರಾಶಸ್ತ್ಯ ನೀಡಿ ಶಿವಮೊಗ್ಗಕ್ಕೆ ತಕ್ಷಣ ಹೈಕೋರ್ಟ್ ಸಂಚಾರಿ ಪೀಠ ಮಂಜೂರು ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ರಾಷ್ಟ್ರಭಕ್ತರ ಬಳಗದ ರಾಜ್ಯ ಸಂಚಾಲಕ ಕೆ ಕಾಂತೇಶ್ ತಿಳಿಸಿದರು. ಶಾಂತಿಗೆ ಹೆಸರುವಾಸಿಗಳು ಅಂತ ನಮಗಿನ್ನ ಕಡೆಗಣನೆ ಮಾಡಬೇಡಿ. ನಮ್ಮನ್ನ ಮತ್ತೆ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಅನ್ನಂತ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಶಿವಮೊಗ್ಗ ಮಾತ್ರ. ಹಾಗಾಗಿ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಮ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು ಎಲ್ಲಾ ಜಿಲ್ಲೆಗಳು ಕೂಡ ಮಧ್ಯಭಾಗದಲ್ಲಿರೋದ್ರಿಂದ ಶಿವಮೊಗ್ಗ ಜಿಲ್ಲೆಯ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಡಿ. ನೀವು ಮಂಗಳೂರಿಗೂ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಶಿವಮೊಗ್ಗಕ್ಕೆ ಮೊದಲನೇದಾಗಿ ನೀವು ಯಾರನ್ನ ಕೊಡ್ಬೇಕು ಅಂತ ಈ ಒಂದು ಸಂದರ್ಭ ಕೇಳ್ತಾ ತಮಗೆ ಒಂದು ನನ್ನ ಮಾತನ್ನು ಮುಗಿಸಿ ಅದಕ್ಕೂ ಕೂಡ ನಮಸ್ಕಾರ, ಧನ್ಯವಾದಗಳು. ಎಲ್ಲ ಭಿನ್ನಾಭಿಪ್ರಾಯ ಪಕ್ಷಭೇದಗಳನ್ನು ಮರೆತು ಈ ಹೋರಾಟಕ್ಕೆ ಬೆಂಬಲ ಸಿಗುತ್ತದೆ. ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಪೀಠ ಸ್ಥಾಪನೆ ಮಾಡಿ ಅವರ ಬೇಡಿಕೆ ಈಡೇರಿಸಿದ್ದೀರಿ. ಮಂಗಳೂರಿಗೆ ಪೀಠ ಮಂಜೂರು ಮಾಡಿದ್ದು ಅವೈಜ್ಞಾನಿಕ. ಸರ್ಕಾರ ಇನ್ನೊಮ್ಮೆ ಇದನ್ನು ಪರಿಶೀಲಿಸಿ ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಮಂಜೂರು ಮಾಡಬೇಕು. ಈ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತೇವೆ. ಇದರ ಮಧ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳನ್ನು ಹಾಗೂ ಮುಖ್ಯ ನ್ಯಾಯಾಧೀಶರನ್ನು, ಕೇಂದ್ರದ ಕಾನೂನು ಮಂತ್ರಿಗಳನ್ನು ಭೇಟಿಯಾಗುತ್ತೇವೆ. ಆದರೆ ಪೀಠಕ್ಕಾಗಿ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಕೆ ಬಸಪ್ಪಗೌಡ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆ ಬಸಪ್ಪಗೌಡ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಮತ್ತು ರೈತ ಸಂಘ, ಕಾರ್ಮಿಕ ಸಂಘ, ದಲಿತ ಸಂಘರ್ಷ ಸಮಿತಿ ಮತ್ತು ರಾಜಕೀಯ ಪಕ್ಷಗಳು ತಮ್ಮ ಪಕ್ಷಗಳ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದು ಒಕ್ಕೊರಲಿನಿಂದ ನಮ್ಮ ಜೊತೆಗೆ ಸೇರಿ ಈ ಒಂದು ನ್ಯಾಯಯುತವಾದಂಥ ಬೇಡಿಕೆಯಲ್ಲಿ ಸಹಕಾರ ನೀಡಿದ್ದು ಇಂದು ಇಲ್ಲಿಗೆ ಆಗಮಿಸಿದ್ದು ನಮ್ಮ ನ್ಯಾಯವಾದಿಗಳ ಸಂಘಕ್ಕೆ ತುಂಬ ಸಂತಸ ತಂದಿದೆ. ನಾನು ಹಲವಾರು ಬಾರಿ ಈವರೆಗೂ ಮಾತನಾಡಿದ್ದೇನೆ. ಶಿವಮೊಗ್ಗದಲ್ಲಿ ಅಂದರೆ ಮಧ್ಯ ಕರ್ನಾಟಕದ ಒಂದು ಭಾಗವಾದ ಅಥವಾ ಕೇಂದ್ರವಾದ ಶಿವಮೊಗ್ಗಕ್ಕೆ ಯಾಕೆ ಈ ನ್ಯಾಯಪೀಠ ಬೇಕು ಎಂಬತಕ್ಕಂಥ ವಿಚಾರವನ್ನು ಈಗಾಗಲೇ ಹಲವಾರು ಬಾರಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಅದಕ್ಕೆ ನ್ಯಾಯಯುತವಾದಂಥ ಸಾಕ್ಷ್ಯ ಮತ್ತು ಡೇಟಾ ಇವೆಲ್ಲವನ್ನೂ ಕೊಟ್ಟಿದ್ದೇನೆ. ನನ್ನ ಬೇಡಿಕೆ ಇಷ್ಟೇ, ನಮ್ಮ ಬೇಡಿಕೆ ಇಷ್ಟೇ. ಈ ಮಧ್ಯ ಕರ್ನಾಟಕ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಡಿಕೊಂಡ 5 ಜಿಲ್ಲೆಗಳು: ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ,
ಮತ್ತು ಚಿತ್ರದುರ್ಗ ಈ 5 ಜಿಲ್ಲೆಗಳು ಪೂರ್ವದ ಅಂಚಿನಿಂದ ಪಶ್ಚಿಮದ ಹೊರಗೆ ಹಮ್ಮಿಕೊಂಡ ಜಿಲ್ಲೆಗಳು, ಒಟ್ಟು ಜಿಲ್ಲೆಗಳು. ಈ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ 100ರಿಂದ 120 ಕಿಲೋಮೀಟರ್ ಮಾತ್ರ ದೂರ ಇದೆ. ಆದ್ದರಿಂದ ಈ 5 ಜಿಲ್ಲೆಗಳನ್ನು ಒಟ್ಟಾಗಿಸಿ ಒಂದು ಶಿವಮೊಗ್ಗದಲ್ಲಿ ಒಂದು ಕೇಂದ್ರವನ್ನಾಗಿಸಿ ಒಂದು ನ್ಯಾಯಪೀಠವನ್ನ ನೀಡಿದರೆ ಈ ಭಾಗದ ಜನತೆಗೆಲ್ಲರಿಗೂ ಕೂಡ ನ್ಯಾಯ ವಿತರಣೆಯಲ್ಲಿ, ನ್ಯಾಯದಾನ ಮಾಡುವಲ್ಲಿ ತ್ವರಿತ ನ್ಯಾಯ ಮತ್ತು ಅವರಿಗೆ ಹತ್ತಿರವಾದ ಸ್ಥಳಗಳಲ್ಲಿ ನ್ಯಾಯ ವಿತರಣೆ ವ್ಯವಸ್ಥೆ ಆಗುತ್ತೆ ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ. ನಮ್ಮ ಬೇಡಿಕೆ ಇಷ್ಟೇ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಬೇಡಿಕೆಯನ್ನ ಈಡೇರಿಸಿದ ನಂತರ ಸರತಿ ಮಧ್ಯ ಕರ್ನಾಟಕದ್ದೇ. ಆ ಮಧ್ಯ ಕರ್ನಾಟಕದ ಸರತಿಯನ್ನ, ಅವರ ಬೇಡಿಕೆಯನ್ನ ಪರಿಗಣಿಸದೆ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕ ಅಂತಂದ್ರೆ ಉಡುಪಿ ಮತ್ತು ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆ, ಆ 2 ಜಿಲ್ಲೆಗೆ ಆ ಬೇಡಿಕೆಯನ್ನ ಆಧರಿಸಿ ಒಂದು ಪೀಠವನ್ನು ಕೊಡಲಿಕ್ಕೆ ಹೋಗುವಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಅವೈಜ್ಞಾನಿಕ ಮತ್ತು ಈಗಾಗಲೇ ರೂಪಿತುಕೊಂಡ ಎಲ್ಲ ಸೂತ್ರಗಳಿಗೆ ವಿರುದ್ಧವಾದಂಥ ಒಂದು ಪ್ರಸ್ತಾವನೆ ಅದು. ಅದನ್ನು ಹಿಂತೆಗೆದುಕೊಳ್ಬೇಕು. ಮರು ಪ್ರಸ್ತಾವನೆಯನ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಳಿಸ್ಕೊಡ್ಬೇಕು. ಶಿವಮೊಗ್ಗದ ಮಧ್ಯ ಕರ್ನಾಟಕದ ಪರವಾಗಿ ಶಿವಮೊಗ್ಗದ ಬೇಡಿಕೆಯನ್ನ ಇನ್ನೊಮ್ಮೆ ಮರು ಪ್ರಸ್ತಾವನೆ ಮಾಡಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಡಬೇಕು. ಅಂತ ಪ್ರಸ್ತಾವನೆಯನ್ನು ಮುಖ್ಯ ನ್ಯಾಯಮೂರ್ತಿಗಳು ಪರಿಶೀಲಿಸಿ ತೀರ್ಮಾನ ತೆಗೆದುಕೊಳ್ಬೇಕು ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ.